ನಾನು 2 ಬಾರಿ ಜೈಲಿಗೆ ಹೋಗಿದ್ದೀನಿ. ಹೌದು ಸರ್. ಲೋಕಸಭೆ ನಾನು 2004 ಮುಂಚೆ ಒಂದು ಬಾರಿ ಹಿಂದುತ್ವ ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕಾರ್ಯಕ್ರಮ ಮಾಡಬೇಕಂತ ಸರ್ಕಾರ ಕೊನೆ ಮೂಮೆಂಟ್ನಲ್ಲಿ ಅದನ್ನು ವಿರೋಧ ಮಾಡಿದ್ರು. ನಾವು ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ರಾತ್ರಿ ನಾನು ಬಂಧಿಸಿದ್ರು. ಬೆಳಗಾಂ ಜೈಲಿಗೆ 15 ದಿವಸ ಕಳಿಸ್ಕೊಟ್ರು. ನಾನು ವಿಚಲಿತನಾಗಲಿಲ್ಲ. ಜನ ಮತ ಕೊಟ್ಟರು. ಬಳ್ಳಾರಿ ಭ್ರಷ್ಟಾಚಾರದ್ದು ಬಳ್ಳಾರಿ ಜೈಲಿಗೆ ಹೋದ್ವಿ. ಒಂದು ಕ್ಷಮೆ, ಬೆಳಗಾಂ ವಿಚಾರಕ್ಕೆ ಹಳದಿ ಕಾರ್ಡು ಭ್ರಷ್ಟಾಚಾರದ ಹೋರಾಟ ಮಾಡಿ ಬೆಳಗಾಂ ಜೈಲಿಗೆ 15 ದಿವಸ ಹೋದ್ವಿ. ನಾವು ವಾಪಸ್ ಬರುವಾಗ ನಮ್ಮನ್ನು ಜನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು, ತೀರ್ಮಾನ ಮಾಡಿದ್ರು. ಇನ್ನು 2ನೇದು ನ್ಯಾಮತಿಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಎಲ್ಲ ಒಂದು ಕಡೆ ಸರ್ಕಾರ ಹತ್ತಿಕ್ಬೇಕಂತ ಹೇಳಿದ್ರು. ನಾನಲ್ಲೇ 60% ಹಳ್ಳಿಗಳು ಚುನಾವಣೆ ಮಾಡಿದ್ದೆ. ಅನಿವಾರ್ಯವಾಗಿ ನಾನು ಬೇಲ್ ಬೇಡ ಅಂತ ಹೇಳಿದ್ದೆ. ಅಲ್ಲೇ ಇದಕ್ಕೆಲ್ಲ ವಿನ್ ಆಗ್ಬೇಕಂತ ಇತ್ತು. ಅನಿವಾರ್ಯವಾಗಿ ನ್ಯಾಮತಿ ವಿಶ್ವ ಹಿಂದೂ ಪರಿಷತ್ತನ್ನು ಕಾರ್ಯಕ್ರಮ ನಡೆಯಕ್ಕೆ ಬಿಡಬಾರ್ದು ಅಂತೇಳಿ ಪೊಲೀಸು ಸರ್ಕಾರ ಅದು ಹತ್ತಿಕ್ಬೇಕಂತ ಹೇಳಿದರು. ಅದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ. ಅದಕ್ಕೋಸ್ಕರ ನನ್ನ ಬಂಧಿಸಿ ಬಳ್ಳಾರಿ ಜೈಲಿಗೆ ಕಳಿಸಿದ 1 ವಾರ. ವಾಪಸ್ ಬರುವಾಗ ಜನ 4-5 ಸಾವಿರ ಜನ ಸೇರಿ ಸ್ವಾಗತ ಮಾಡಿದರು. ಹೌದು. ಒಂದೇ ನಿರ್ಣಯ ಆಯಿತು. ಹೊನ್ನಾಳಿ ಮತಕ್ಷೇತ್ರದ ನ್ಯಾಮತಿ ತಾಲೂಕಿನ ಜನತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇತ್ತು. ಅದೇ ರೀತಿ ನಾನು ಆಯ್ಕೆ ಆದೆ.